ಬೇರೆ ಸ್ಟಾರ್ಟ್ ಆಗೈತಿ. ಮೊದ್ಲ ವ್ಯಾಪಾರ ಡೌನ್ ಐತಿ. ಅದ್ರಾಗ ನಾನ್ ಸ್ಟಾರ್ಟಿಂಗ್ 4 ಕೋಳಿ ರೆಡಿ ಮಾಡೀನಿ. ಕಸ್ಟಮರ್ ನೋಡಿದ್ರೆ ಯಾರು ಚಿಕನ್ ಶಾಪ್ ಹತ್ರ ಕಣ್ಣಾಕಿ ನೋಡವಲ್ರು. ನಿಮ್ಗೂ ಇದೇ ತರ ಆಗಿದ್ರೆ ವಿಡಿಯೋ ಕಮೆಂಟ್ ಮಾಡ್ರಿ, ಮತ್ತೊಂದು ಅಕೌಂಟ್ ನ ಫಾಲೋ ಮಾಡ್ಕೊಂಡು. ನಮಸ್ಕಾರ ಸೌಕರ, ನಾನು ನಿಮ್ಮ ಮಿಸ್ಟರ್ ಮ್ಯಾಮ್. ಇವತ್ತು ಸಾಯಂಕಾಲ ಶಾಪ್ ಓಪನ್ ಮಾಡೋ ಟೈಮ್ ಆಗ್ತಿದ್ದಂತೆ ಬಂದ್ ಶಾಪ್ ಓಪನ್ ಮಾಡಿ ಕಸ ದಬ್ಬಿ ಟೇಬಲ್ ಎಲ್ಲಾ ಕ್ಲೀನ್ ಮಾಡಿ ಎಲ್ಲಾ ಸಾಮಾನ್ ಸೆಟಪ್ ಮಾಡ್ತೀನಿ. ಸ್ವಲ್ಪ ಯೋಚನೆ ಮಾಡ್ತೀನಿ, ಯಾಕಪ್ಪ ಅಂದ್ರೆ ಇವತ್ತು ಸಂಡೇ ಸ್ಟಾರ್ಟಿಂಗ್ ಎಷ್ಟು ಕೋಳಿ ರೆಡಿ ಮಾಡ್ಲಿ. ಮೊದಲೆಲ್ಲ ಹೆಚ್ಚು ಕಡಿಮೆ ಕೋಳಿ ರೆಡಿ ಮಾಡ್ತಿದ್ದೆ, ಹೆಂಗಾರ ಸೇಲ್ ಆಗ್ತಾವ ಅನ್ನೋ ಕಾನ್ಫಿಡೆನ್ಸ್. ಅವಾಗಿರೋ ಕಾನ್ಫಿಡೆನ್ಸ್ ಇವಾಗಿಲ್ಲ. ಯಾಕಪ್ಪ ಅಂದ್ರೆ ಶ್ರಾವಣ ಮಾಸ ಬೇರೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಂಗೆ ಮಾಡಿ ಬಂಡಿದೇರೆ ಮಾಡಿ ಸ್ಟಾರ್ಟಿಂಗ್ 4 ಕೋಳಿ ತಗೊಂಡ್ಬಂದು ಕೊಯ್ದು ಮಷೀನ್ ಹಾಕಿಂದ ಎಲ್ಲಾ ಬರ್ನ್ ಮಾಡಿ ಎಲ್ಲಾ ಕ್ಲೀನ್ ಮಾಡಿ ರೆಡಿ ಮಾಡಿ ಕಸ್ಟಮರ್ ಯಾರು ಬರ್ತಾ ಇಲ್ಲ, ಒಬ್ಬನೇ ಕೂತಿದ್ದೆ. ಅದ ಟೈಮ್ ನ ಕಂಪನಿಯಿಂದ 6 kg ಚಿಕನ್ ಆರ್ಡರ್ ಬರ್ತಾ. ಆರ್ಡರ್ ಪಟಾಪಟ್ ಕಟ್ ಮಾಡಿ ಆರ್ಡರ್ ಪ್ಯಾಕ್ ಮಾಡಿ ಆರ್ಡರ್ ಡೆಲಿವರಿ ಮಾಡಕ್ ಕಂಪ್ನಿಗೆ ಹೋಗ್ತೀನಿ. ಹತ್ರ ಬಂದು ಫೋನ್ ಹಚ್ಚಿಸ್ತೀನಿ. ಇವ್ರು ನೋಡ್ರಿ ಬೇಗ ಬರಕ್ ತಯಾರಿಲ್ಲ. ಸ್ವಲ್ಪ ಹೊತ್ತು ವೇಟ್ ಮಾಡಿ ಚಿಕನ್ ಕೊಟ್ಟು ರೊಕ್ಕ ಇಸ್ಕೊಂಡು ನಮ್ಮ ನಡೆ ಶಾಪ್ ಕಡೆ ಅಂತ ಶಾಪ್ ಹತ್ತ ಬರ್ತೀನಿ. ಸಾಯಂಕಾಲ ಆಗ್ತಿದ್ದಂತೆ ಹಂಗ ನಾನ್ ಸ್ಟಾಪ್ ಕಸ್ಟಮರ್ ಬರಕ್ ಶುರು ಮಾಡ್ತೀನಿ. ಗ್ಯಾಸಿನ ಪೈಪ್ ಬೇರೆ ಲೈಟ್ ಲೀಕ್ ಆಗಕ್ ಕುಂತಿತ್ತು. ಅದಕ್ಕೆ ನಮ್ಮ ಹುಡುಗ ಮಧ್ಯಾಹ್ನ ಫೋನ್ ಹಚ್ಚಿ ಹೇಳ್ಬಿಡ್ತೀವಿ, ಹೆಂಗಾರ ಬರಕ್ ಕುಂತಿಲ್ಲ, ಕಾಲೇಜ್ ಹೋಗಿದ್ವಿ, ಬರ ಮುಂದೊಂದು ಗ್ಯಾಸಿನ ಪೈಪ್ ತಮ್ಮ ಅಂತ ಹೇಳ್ತೇವೆ. ನೋಡ್ರಿ ತಂದು ಕೊಟ್ಟು ಹೋಗ್ತಾನೆ. ಸಾಯಂಕಾಲ ರಾತ್ರಿ ಆಗ್ತಿದ್ದಂತೆ ಬ್ಯಾಕ್ ಟು ಬ್ಯಾಕ್ ಕಸ್ಟಮರ್ ಬರಕ್ ಶುರು ಮಾಡ್ತಾರೆ. ರೆಡಿ ಮಾಡಿರೋ ಕೋಳಿ ಎಲ್ಲಾನು ಒಂದೊಂದ ಖಾಲಿ ಮೊದ್ಲಿನ ತರ ಸಖತ್ತಾಗಿ ವ್ಯಾಪಾರ ಆಗುತ್ತೆ ಅಂತ ಮಾಡಿದ್ದೆ, ಬಟ್ ಆ ತರ ಆಗ್ಲಿಲ್ಲ. ನಿಮ್ಗೂ ಇದೇ ತರ ಅನುಭವ ಇದ್ರೆ ವಿಡಿಯೋ ಕಮೆಂಟ್ ಮಾಡ್ರಿ. ನೋಡ ಇವತ್ತಿಗೆ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಕೌಂಟ್ ನ ಫಾಲೋ ಮಾಡಿ ಇಟ್ಕೊಳ್ಳಿ. ಟೇಕ್ ಕೇರ್, ಬೈ ಬೈ, ಸಿ ಯು ಟುಮಾರೋ.